ಭಾರತದ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನವೇ ಹೌದು ಎಂದು ಹೇಳಬಹುದು. ಏಕೆಂದರೆ ಇದು ಕೇವಲ ಕಾನೂನಿನ ಪುಸ್ತಕವಲ್ಲ, ಇದು ಭಾರತದ ಆತ್ಮ. ಭಾರತದ ಸಂವಿಧಾನವು ವಿಶ್ವದ ಅದೀರ್ಘ ಲಿಖಿತ ಸಂವಿಧಾನವಾಗಿದೆ. 1950 ಜನವರಿ 26ರಂದು ಜಾರಿಗೆ ಬಂದ ಈ ಸಂವಿಧಾನ ಭಾರತವನ್ನು ಸಾರ್ವಭೌಮ, ಸಾಮಾಜಿಕ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸಿದೆ. ಇದರ ಶ್ರೇಷ್ಠತೆ ಇರುವುದು ಅದರ ಮೂಲಭೂತ ಮೌಲ್ಯಗಳಲ್ಲಿ. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ, ಧರ್ಮ ಸ್ವತಂತ್ರ ಮತ್ತು ಸಾಮಾಜಿಕ ನ್ಯಾಯ ನೀಡಿದ ಜಗತ್ತಿನ ಏಕೈಕ ಬಲಿಷ್ಠ ಸಂವಿಧಾನ. ಜಗತ್ತಿನ ಹಲವಾರು ದೇಶಗಳ ಉತ್ತಮ ಸಂವಿಧಾನಾತ್ಮಕ ಅಂಶಗಳು ಒಳಗೊಂಡರೂ ಭಾರತದ ಸಾಮಾಜಿಕ ಸಂಕೀರ್ಣಕ್ಕೆ ತಕ್ಕಂತೆ ರೂಪಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಜಾರಿಗೆ ತರುವ ಜನರು ಸಜ್ಜನರಾಗಿರಬೇಕು. ಇಂದಿಗೂ ಭಾರತ ಸಂವಿಧಾನವು ಜಗತ್ತಿಗೆ ಪ್ರಜಾಸತ್ತಾತ್ಮಕ ಮಾದರಿಯಾಗಿ ನಿಂತಿದೆ. ಅಸಮಾನತೆ, ಜಾತಿ ಭೇದ, ಧರ್ಮ ವೈಷಮ್ಯಗಳ ನಡುವೆ ಒಕ್ಕಟ್ಟಾಗಿ ಬಾಳುವ ತತ್ವ ನೀಡಿರುವ ಇದು ಇದರ ಮಹಾನ್ ಸಾಧನೆ. ಆದ್ದರಿಂದ ಇದು ಕೇವಲ ಭಾರತದ ಸಂವಿಧಾನವಲ್ಲ, ಇದು ಮಾನವೀಯ ಮೌಲ್ಯಗಳ ಮಹಾಕಾವ್ಯ. ಇದಕ್ಕಾಗಿ ಭಾರತೀಯ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನ ಎಂದು ಹೇಳಬಹುದು. ನಮಸ್ಕಾರ, ನನ್ನ ಹೆಸರು ಸವಿತಾ ಪಾಟೀಲ್. ನಮ್ಮ ಭಾರತ ದೇಶದ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನವೇ ಎಂಬ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲ ಎಂಬುದಾಗಿದೆ. ನಮ್ಮದು ಜಗತ್ತಿನ ಶ್ರೇಷ್ಠ ಸಂವಿಧಾನ ಅಲ್ಲದಿದ್ದರೂ ಸಹ ಇದೊಂದು ವಿಶಿಷ್ಟ ಮಾದರಿ ಹಾಗೂ ಉನ್ನತ ಮಟ್ಟದ ಜೀವಂತ ದಾಖಲೆ ಎನ್ನಬಹುದು. ಕಾರಣ, ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳಾದಂತಹ ಅರ್ಥಪೂರ್ಣ ಪ್ರಸ್ತಾವನೆ, ಅತಿ ಉದ್ದನೆಯ ಹೆಚ್ಚು ವಿಸ್ತೃತವಾದ ಲಿಖಿತ ರೂಪದ ಸಂವಿಧಾನ ಎಂಬ ಹೆಗ್ಗಳಿಕೆ, ಜಗತ್ತಿನ ಹಲವಾರು ಪ್ರಬಲ ಸಂವಿಧಾನಗಳಿಂದ ಎರವಲು ಪಡೆದಂತಹ ಅಂಶಗಳನ್ನು ಸೇರ್ಪಡಿಸುವಲ್ಲಿ ರಚನಾ ಸಮಿತಿ ತೋರಿದಂತಹ ಜಾಣ್ಮೆ, ದೇಶದ ಸರ್ವಾಂಗೀಣ ಬೆಳವಣಿಗೆಯ ದೃಷ್ಟಿಕೋನದಿಂದ ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಹಕ್ಕು, ಕರ್ತವ್ಯ, ನ್ಯಾಯ, ಸಮಾನತೆಗೆ ತೋರಿದಂತಹ ಒತ್ತು, ಅದೇ ರೀತಿಯಾಗಿ ಏಕರೂಪ ನಾಗರಿಕ ವ್ಯವಸ್ಥೆ, ಅಗತ್ಯತೆ ಮತ್ತು ಉಪಯುಕ್ತತೆಗೆ ತಕ್ಕಂತೆ ತಿದ್ದುಪಡಿ ಮಾಡಬಹುದಾದಂತಹ ಸಮರ್ಪಕ ವಿಧಾನ, ಈ ಎಲ್ಲ ಅಂಶಗಳಿಂದ ನಮ್ಮ ಭಾರತ ದೇಶವು ವೈವಿಧ್ಯತೆಯ ಬೀಡು ಹಾಗೂ ವಿಶಿಷ್ಟ ಇತಿಹಾಸವನ್ನು ಹೊಂದಿದ ಕಾರಣದಿಂದ ಈ ಒಂದು ಸಂವಿಧಾನವು ಅತ್ಯಂತ ಸಮರ್ಪಕ ಹಾಗೂ ಮಾದರಿ ಎನ್ನಬಹುದು. ಅದರಂತೆಯೇ ವಿವಿಧ ದೇಶದ ಸಂವಿಧಾನ ರಚನಾಕಾರರು ಕೂಡ ತಮ್ಮ ದೇಶದ ಅಗತ್ಯತೆ ಹಾಗೂ ಉಪಯುಕ್ತತೆಗೆ ತಕ್ಕಂತೆ ತಮ್ಮ ತಮ್ಮ ಸಂವಿಧಾನಗಳನ್ನು ರಚಿಸಿಕೊಂಡಿದ್ದಾರೆ. ಆದ್ದರಿಂದ ನಮ್ಮದೇ ಸಂವಿಧಾನವು ಅತ್ಯಂತ ಶ್ರೇಷ್ಠ ಎಂದು ಹೇಳಿದರೆ ಬಹುಶಃ ತಪ್ಪಾಗಬಹುದು. ಆದ್ದರಿಂದ ನಮ್ಮ ದೇಶದ ಸಂವಿಧಾನವು ಒಂದು ವಿಶಿಷ್ಟ ಮತ್ತು ಮಾದರಿ ಸಂವಿಧಾನ ಎಂದು ಮಾತ್ರ ನಾನು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. Good morning everyone, honorable teachers and my dear friends. Today I am here to speak about something that makes India truly special, our constitution, one of the greatest constitution in the world. When the constitution came into force on 26 January 1950, it gave India a new identity as a sovereign democratic republic. It is great not because it is the longest written constitution, but because it protects the rights, dignity and freedom of every citizen. Our constitution gives us fundamental rights: the right to equality, freedom of speech, religious freedom and protection from exploitation. These rights ensure that every person, no matter who they are, is treated fairly. Along with the rights, it reminds us of our fundamental duties, teaching us to protect, respect the nation, protect the environment and uphold harmony. One of the most beautiful strengths of our constitution is that it unites a country with many languages, cultures and religions. It holds together 140 crore people with one common thread, the idea of India. The constitution is also flexible and modern. It can be amended when society changes, making it both stable and adaptable. This balance is what keeps our democracy strong. Behind this great document stand great minds, especially Dr. BR Ambedkar, the chief architect. His vision ensured justice and equality for all sections of society. Friends, our constitution is not just a book of laws. It is a promise of freedom, justice and opportunity. Its greatness depends on how we follow it in our daily lives. Let's honor it, protect it and live by its values. Thank you. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಭಾರತೀಯ ಸಂವಿಧಾನವು ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾಗೈತೆ ಏಕೆಂದರೆ ಇದು ಹೌದು, ನಮ್ಮ ದೇಶವು ಸಂವಿಧಾನ ಏನಪ್ಪ ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾಗೈತೆ. ಅದಕ್ಕಪ್ಪ ಅಂದ್ರೆ ಇದು ವಿಶ್ವದ ಎಲ್ಲ ಸಂವಿಧಾನಗಳಲ್ಲಿ ನಮ್ಮ ಭಾರತೀಯ ಸಂವಿಧಾನವು ಅತ್ಯಂತ ಸಮಗ್ರ ಮತ್ತು ಸಮಾನತೆಯ ಪ್ರಜಾಪ್ರಭುತ್ವ ಮತ್ತು
ಮಾನವೀಯ ಸಂವಿಧಾನಗಳಲ್ಲಿ ಕೂಡ ನಮ್ಮ ದೇಶ ನಮ್ಮ ದೇಶ ಒಂದಾಗಿದೆ. ಸಂವಿಧಾನ ಎಂಬುದು ಸಾಮಾನ್ಯ ಕಾನೂನುಗಳ ಪುಸ್ತಕವಲ್ಲ, ಅದು ರಾಷ್ಟ್ರದ ಆತ್ಮ, ಜನರ ಹಕ್ಕುಗಳ ರಕ್ಷಕ, ದೇಶದ ಬೆಳವಣಿಗೆಯ ಮಾರ್ಗದರ್ಶಕವಾಗಿದೆ ಅಂತ ಹೇಳ್ಬೋದು. ನಮ್ಮ ದೇಶದ ಸಂವಿಧಾನ ಜಗತ್ತಿನ ಸರ್ವಶ್ರೇಷ್ಠ ಉದ್ದವಾದ ಸಂವಿಧಾನಗಳಲ್ಲಿ ಕೂಡ ಒಂದಾಗಿದೆ. ಯಾಕಪ್ಪ ಅಂದ್ರೆ 470ಕ್ಕೂ ಹೆಚ್ಚು ವಿಧಿಗಳು, 12 ಅನುಸೂಚಿಗಳು, 6 ಮೂಲಭೂತ ಹಕ್ಕುಗಳು, 12 ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಮತ್ತು ಲವಚಿಕತೆಯ ಮತ್ತು ಕಠಿಣತೆ ಅವಿಸ್ಮರಣೀಯ ಸಮತೋಲನವಾಗಿದೆ. ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಬದಲಾದರೂ ಕೂಡ ನಮ್ಮ ಸಂವಿಧಾನವನ್ನು ಬದಲಾಯಿಸಬಹುದು. ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಒಂದೇ ರೀತಿ ಇರೋಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅದು ಬದಲಾಗುವ ನೈಸರ್ಗಿಕ ಕಾರಣವಾಗಿದೆ ಅಂತ ಹೇಳ್ಬೋದು. ಇದರಿಂದ ಅದ ಬದಲಾಗದ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮ ಸಂವಿಧಾನವನ್ನು ಬದಲಾಯಿಸಬಹುದು. ಅದರ ಸಂವಿಧಾನಗಳಿಂದ ಮೂಲಭೂತ ಮೌಲ್ಯಗಳನ್ನು ನಾವು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅದರಲ್ಲಿರುವಂಥ ಒಂದು ಮೌಲ್ಯ ಮಾತುಗಳನ್ನು ನಾವು ಬದಲಾಯಿಸೋಕೆ ಸಾಧ್ಯ ಆಗೋದಿಲ್ಲ. ಎರಡನೆಯದಾಗಿ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನದ ಮೂಲಭೂತ ಮಂಡಲ ಯಾವುದಪ್ಪ ಅಂದ್ರೆ ನಮ್ಮದ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಅಂತ ಹೇಳ್ಬೋದು. ಅವ ಯಾವಪ್ಪ ಅಂದ್ರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ರಕ್ಷಣೆ ಹಕ್ಕು, ಧರ್ಮ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು ಅಂತ ಹೇಳ್ಬೋದು. ಇನ್ನಿತರ ಹಕ್ಕುಗಳನ್ನು ನಾವು ನಮ್ಮ ದೇಶದ ಸಂವಿಧಾನಗಳಲ್ಲಿ ಕಾಣ್ತು. ನನ್ನ ಎಲ್ಲ ಪ್ರೀತಿಯ ಭಾರತೀಯರಿಗೂ 76ನೆಯ ಸಂವಿಧಾನ ದಿನದ ಶುಭಾಶಯಗಳು. ನಮ್ಮ ಸಂವಿಧಾನವು ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನ, ಏಕೆಂದರೆ ಪ್ರಪಂಚದಲ್ಲಿಯೇ ಲಿಖಿತ ರೂಪದಲ್ಲಿ ಇರುವಂಥ ಅತಿ ಬೃಹತ್ತರವಾದ ಸಂವಿಧಾನ ನನ್ನ ಹೆಮ್ಮೆಯ ಸಂವಿಧಾನ. ಇದರ ಆಶಯವು ಕೂಡ ಇದರಂತೆ ಅತಿ ಬೃಹತ್ತರವಾದದ್ದು. ಈ ಪ್ರಪಂಚದಲ್ಲಿ ಅನೇಕ ದೇಶಗಳಿವೆ, ಅನೇಕ ಸಂಸ್ಕೃತಿಗಳಿವೆ. ಈ ವೈವಿಧ್ಯತೆಯ ಮಹಾಸಾಗರದ ಸೇತುವೆಯಂತೆ ನಿಂತಿರುವುದು ನನ್ನ ಹೆಮ್ಮೆಯ ಭಾರತ. ಈ ಭಾರತದಲ್ಲಿ ಒಂದು ದೇಶ ಹಲವು ಜಗತ್ತು ಇದ್ದಂತೆ ಇಲ್ಲಿ ಸಾವಿರಾರು ಸಂಸ್ಕೃತಿಗಳಿವೆ, ಸಾವಿರಾರು ಭಾಷೆಗಳಿವೆ, ಸಾವಿರಾರು ವೈವಿಧ್ಯತೆಗಳಿವೆ. ಈ ಎಲ್ಲವನ್ನು ಏಕತೆಯಲ್ಲಿ ಬೆಸೆದಿರುವ ಏಕೈಕ ಶಕ್ತಿ ಅಂದರೆ ಅದುವೇ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದ ಆಶಯ ಏನೆಂದರೆ ಇಲ್ಲಿ ಎಲ್ಲರೂ ಸಮಾನರು, ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ, ಈ ಎಲ್ಲ ಜೀವಿಗಳು ಗೌರವದಿಂದ ಹೆಮ್ಮೆಯಿಂದ ಬದುಕುವ ಸಮಾನ ಅವಕಾಶ ನೀಡಿದೆ. ನಮ್ಮ ಸಂವಿಧಾನವು ಎಲ್ಲರಿಗೂ ಒಳಗೊಂಡಿರುವಂಥ ಶ್ರೇಷ್ಠ ಸಂವಿಧಾನ. ಸರ್ವ ಜನಾಂ ಸುಖಿನೋ ಭವಂತು ಎನ್ನುವಂಥ ನನ್ನ ಹೆಮ್ಮೆಯ ಸಂವಿಧಾನ. ನನ್ನ ಸಂವಿಧಾನ ನಮ್ಮ ದೇಶದ ಬೆನ್ನೆಲುಬು. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಒಂದು ಆತ್ಮಗೌರವ ನನ್ನ ಹೆಮ್ಮೆಯ ಸಂವಿಧಾನ. ಭಾರತವು ಬ್ರಿಟಿಷಿಂದ ಸ್ವತಂತ್ರಗೊಂಡು 1949 ನವೆಂಬರ್ 26ರಂದು ಭಾರತೀಯ ಸಂವಿಧಾನವನ್ನು ನಾವೇ ಬರೆದು ನಮಗೆ ನಾವೇ ಅಂಗೀಕರಿಸಲ್ಪಟ್ಟೆವು. ಭಾರತೀಯ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನವೇ ಎನ್ನುವ ಪ್ರಶ್ನೆ ಎಲ್ಲರಿಗೂ ಉದ್ಭವ ಆಗುವುದು ಸಹಜ. ಅದು ಒಂದು ಹೌದು ಎನ್ನುವುದಾದರೆ ಭಾರತೀಯ ಸಂವಿಧಾನವು ಜಗತ್ತಿನ ಅತಿ ದೊಡ್ಡ ಸಂವಿಧಾನವಾಗಿದೆ ಮತ್ತು ಲಿಖಿತ ರೂಪದಲ್ಲಿ ಬರೆಯಲ್ಪಟ್ಟಿರುವ ಅತಿ ದೊಡ್ಡ ಸಂವಿಧಾನವಾಗಿದೆ ಮತ್ತು ಅತಿ ದೊಡ್ಡ ಚುನಾವಣಾ ವ್ಯವಸ್ಥೆಯನ್ನು ಕೂಡ ಭಾರತೀಯ ಸಂವಿಧಾನವು ಹೊಂದಿರುವುದನ್ನು ನಾವು ನೋಡಬಹುದು. ಟೀಕೆ ಎನ್ನುವುದಾದರೆ ಭಾರತೀಯ ಸಂವಿಧಾನ ತೆಗೆದುಕೊಂಡಿರುವ ಸಮಯ ಸ್ವಲ್ಪ ದೀರ್ಘವೇ ಆಗಿದೆ. ಅದೇ ರೀತಿ ಭಾರತೀಯ ಸಂವಿಧಾನದಲ್ಲಿ ಒಂದು ನ್ಯಾಯಾಂಗದ ಸ್ವಲ್ಪ ಹಸ್ತಕ್ಷೇಪವನ್ನು ಸಹ ನಾವು ಕಾಣಬಹುದು. ಅದೇ ರೀತಿ ಭಾರತೀಯ ಸಂವಿಧಾನದಲ್ಲಿ ಮೊದಲ ಪ್ರಾಶಸ್ತ್ಯವಿರತಕ್ಕಂತಹ ಭಾರತದ ಮೊದಲ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಅಷ್ಟೊಂದು ಅಧಿಕಾರವನ್ನು ನಾವು ನೋಡಲಾರೆವು. ಹಾಗೆ ಅವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಮಾತ್ರವಾಗಿರುತ್ತಾರೆ. ಆದ್ದರಿಂದ ಭಾರತೀಯ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನ ಹೌದು, ಅದರ ಕೆಲವು ಇತರ ಟೀಕೆಗಳಿಗೆ ಒಳಗಾಗಿದೆ. Imagine a single book that holds the destiny of 1.4 billion people. It is not a religious sculpture and it is not a novel. And it is the longest written constitution in the world. That is the Indian Constitution. We are proudly say that we have the longest written constitution. Many of think this is just a rule book for a lawyers. But Dr. B.R. Ambedkar write it for not a lawyers. It for us. It is the shield to protect the poorest voice against the richest person, and it turns subject into the citizens, and it promises that whether you are from the
place, or palace, or hurt. In the eyes of the law, you are all equal. Look at the India. We speak hundred of the languages. We pray the different gods and we eat the different foods. Any other country with this much diversity would have fallen apart. Why not we? Because the constitution is an invisible thread that stitches us all together. It allows us to be different, but instance that we remain one. So that this Constitution Day, let's make the promise. Let's not just read our rights, let's perform our duties. Because the Constitution can protect us if the protect the Constitution. Jai Hind. ನಮಸ್ಕಾರ. ನಮ್ಮ ಸಂವಿಧಾನ ಅಂಗೀಕಾರವಾಗಿ 76 ವರ್ಷಗಳು ತುಂಬಿ 77ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಭಾರತೀಯ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನವೇ ಎನ್ನುವ ಒಂದು ಚಿಕ್ಕ ವಿಡಿಯೋದ ತುಣುಕನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಹೌದು, ಖಂಡಿತವಾಗಿಯೂ ಭಾರತೀಯ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನವೇ. ಏಕೆಂದರೆ ಹಲವಾರು ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಷ್ಟು ಸರ್ವೋಚ್ಚ ಮತ್ತು ಶ್ರೇಷ್ಠ ಆಡಳಿತಾತ್ಮಕ ವ್ಯವಸ್ಥೆ ಮತ್ತೊಂದಿರಲು ಸಾಧ್ಯವೇ ಇಲ್ಲ. ಅಂತಹ ಸರ್ವೋಚ್ಚ ಮತ್ತು ಶ್ರೇಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಂತಹ ಸರ್ವೋಚ್ಚ ಮತ್ತು ಶ್ರೇಷ್ಠ ಸಂವಿಧಾನ ನನ್ನದು ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಆಗುತ್ತದೆ. ವಿಧಿ 14ರಿಂದ ವಿಧಿ 18ರವರೆಗೂ ಸಮಾನತೆಯ ಹಕ್ಕುಗಳನ್ನು ನೀಡುವ ಮೂಲಕ ಉಳ್ಳವರ ಕಾಲ್ತುಳಿತಕ್ಕೆ ಒಳಗಾದಂತಹ ಶೋಷಿತರನ್ನು ರಕ್ಷಿಸಿದ ಶ್ರೇಷ್ಠ ಸಂವಿಧಾನ ನನ್ನದು. ವಿಧಿ 19ರಿಂದ ವಿಧಿ 24ರವರೆಗೆ ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡಿದಂತಹ ಸಂವಿಧಾನ ನನ್ನದು. ಶೋಷಣೆಯ ವಿರುದ್ಧ ಹೋರಾಡಲು ವಿಧಿ 23 ಮತ್ತು 24ಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಸಂವಿಧಾನ ನನ್ನದು. ವಿಧಿ 25ರಿಂದ 28ರವರೆಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡುವ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದಂತಹ ಸಂವಿಧಾನ ನನ್ನದು. ಸಂವಿಧಾನದ ಪರಿಹಾರದ ಹಕ್ಕುಗಳನ್ನು ನೀಡುವ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿದ್ದಂತಹ ಸಂವಿಧಾನ ನನ್ನದು. ಕಾನೂನುಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಕಾಲಕ್ಕೆ ತಕ್ಕಂತಿರಬೇಕೆಂದು ಸಂಸತ್ತಿಗೆ ಕಾನೂನುಗಳನ್ನು ಮತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನವು ನಮ್ಮದು. ಇಂತಹ ಸಂಸತ್ತಿನ ಅಧಿಕಾರವು ದುರುಪಯೋಗ ಆಗಬಾರದೆಂದು ನ್ಯಾಯಿಕ ವಿಮರ್ಶೆಯನ್ನು ನೀಡಿದಂತಹ ಸಂವಿಧಾನ ನನ್ನದು. ಹಲವಾರು ಶ್ರೇಷ್ಠ ಲಕ್ಷಣಗಳನ್ನು ಹೊಂದಿರುವಂತಹ ನನ್ನ ಸಂವಿಧಾನವು ಖಂಡಿತವಾಗಿಯೂ ಜಗತ್ತಿನ ಶ್ರೇಷ್ಠ ಸಂವಿಧಾನವೇ. ಧನ್ಯವಾದಗಳು. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಪ್ರಶ್ನೆ ಇಂದು ನಮ್ಮ ಮುಂದಿದೆ. ಭಾರತ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನವೇ? ಹೌದು, ಏಕೆಂದರೆ ಕೇವಲ ಕಾಗದದಲ್ಲಿರುವ ಕಾನೂನುಗಳ ಪುಸ್ತಕವಲ್ಲ, 130 ಕೋಟಿ ಜನರ ಕನಸು, ನೋವು, ಹೋರಾಟ ಮತ್ತು ಭವಿಷ್ಯದ ಸಂಕಲನವಾಗಿದೆ. ಪ್ರತಿ ಸಾಮಾನ್ಯ ವ್ಯಕ್ತಿಗೂ ಹಕ್ಕು ಕೊಟ್ಟು ಬಡವರನ್ನು, ದಲಿತರನ್ನು, ದುರ್ಬಲರನ್ನು ಮತ್ತು ಮಹಿಳೆಯರನ್ನು ಶಕ್ತಿಶಾಲಿಗಿಸಿದ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಇದರ ಪ್ರತಿಯೊಂದು ಪುಟದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ, ಪ್ರತಿಯೊಂದು ವಿಧಿಯಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಮತ್ತು ಪ್ರತಿಯೊಂದು ಮೌಲ್ಯದಲ್ಲೂ ಭಾರತ ಆತ್ಮ ಅಡಗಿದೆ. ಇದು ಕೇವಲ ಒಂದು ಗ್ರಂಥವಲ್ಲ, ಇದು ಸ್ವಾತಂತ್ರ್ಯದ ಸುವಾಸನೆ, ಮಾನವೀಯತೆಯ ಮೆರುಗು ಮತ್ತು ನ್ಯಾಯದ ಭರವಸೆಯಾಗಿದೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಶಾಂತವಾಗಿ, ಸ್ಥಿರವಾಗಿ ಮತ್ತು ನ್ಯಾಯದೊಂದಿಗೆ ನಡೆಸುತ್ತಿರುವ ಅಜರಾಮರ ಶಕ್ತಿಯೇ ನಮ್ಮ ಭಾರತ ಸಂವಿಧಾನ. ಇದು ಕೇವಲ ರಾಷ್ಟ್ರವನ್ನು ನಡೆಸುವುದಿಲ್ಲ, ಇದು ಪ್ರತಿ ಸಾಮಾನ್ಯ ವ್ಯಕ್ತಿಯು ಸ್ವಾಭಿಮಾನದಿಂದ ಬದುಕಲು ಕಲಿಸುತ್ತದೆ. ಆದ್ದರಿಂದ ಹೌದು, 1000 ಸರಿ ಹೇಳುತ್ತೇನೆ, ಭಾರತ ಸಂವಿಧಾನ ಜಗತ್ತಿನ ಅತ್ಯುತ್ತಮ ಶ್ರೇಷ್ಠ ಸಂವಿಧಾನವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. 5 ದಿನ 5,000 ಒಂದು 90 ಸೆಕೆಂಡಿನ ವಿಡಿಯೋ ಮಾಡಿ ಕಳಿಸಲು ನಮಗೆ ತಿಳಿಸಿದ್ದಾರೆ. ಅದರ ಟಾಪಿಕ್ ಬಂದ್ಬಿಟ್ಟು ಭಾರತ ಸಂವಿಧಾನದ ಜಗತ್ತಿನ ಶ್ರೇಷ್ಠ ಸಂವಿಧಾನವೇ. ನಮಸ್ಕಾರ. ಇಂದು ನಾವು ಭಾರತ ಸಂವಿಧಾನದ ಬಗ್ಗೆ ತಿಳಿಸೋಣ. ಇಂದು ದೇಶದ ಉದ್ದೇಶಗಳನ್ನು ಮತ್ತು ಜನರ ಹಕ್ಕುಗಳನ್ನು ರಕ್ಷಿಸುವ ಮಹತ್ವದ ಕೈಪಿಡಿ. ಭಾರತ ಸಂವಿಧಾನದ ರಚನೆ ಹೇಗಾಯಿತು? ಭಾರತ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಲ್ಪಟ್ಟಿದೆ. 1950ರಲ್ಲಿ ಜಾರಿಗೊಳಿಸಿತು. ಇದು ಜಗತ್ತಿನ ಪ್ರಮುಖ ಮತ್ತು ವಿಶಿಷ್ಟವಾದ ಸಂವಿಧಾನವೆಂದು ಪರಿಗಣಿಸಲಾಗಿದೆ. ಇದರಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ಪಾಠ ಹೇಗೆ ಸಾರಿದೆ ಅನ್ನುವುದನ್ನು ತಿಳಿಸೋಣ. ಭಾರತದಲ್ಲಿ ಹಲವು ಧರ್ಮ, ಭಾಷೆಗಳು ಮತ್ತು ಸಂಸ್ಕೃತಿಗಳು ಇರುವುದರಿಂದ ಈ ಸಂವಿಧಾನವು ಎಲ್ಲರಿಗೂ ಸಮಾನ ಹಕ್ಕು ಮತ್ತು
ನ್ಯಾಯವನ್ನು ನೀಡುವುದರ ಮೂಲಕ ಏಕತೆಯನ್ನು ಬಲಪಡಿಸುತ್ತದೆ. ಇದರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಬಗ್ಗೆ ಹೇಗೆ ವರ್ಣಿಸಿದ್ದಾರೆ ಸಂವಿಧಾನದಲ್ಲಿ ತಿಳಿಯೋಣ. ದಲಿತರು, ಮಹಿಳೆಯರು ಮತ್ತು ಭ್ರಾತೃತ್ವಕ್ಕಾಗಿ ವಿಶೇಷ ಹಕ್ಕುಗಳನ್ನು ಒದಗಿಸಲು ಸಮಾನತೆ ಮತ್ತು ನ್ಯಾಯವನ್ನು ಖಚಿತಪಡಿಸಿದ್ದಾರೆ. ಆದ್ದರಿಂದ ಭಾರತದ ಸಂವಿಧಾನವು ಮಾತ್ರವಲ್ಲದೆ ಜಗತ್ತಿನ ಎಲ್ಲ ದೇಶಗಳಿಗೂ ಒಂದೇ ಪ್ರೇರಣೆಯಾಗಿದೆ. ನಮ್ಮ ಸಂವಿಧಾನ ನಮ್ಮ ಗರ್ವ, ನಮ್ಮ ಶಕ್ತಿ. ಥ್ಯಾಂಕ್ ಯು. ಎಲ್ಲರಿಗೂ ಇಂದಿನ ನವೆಂಬರ್ 26 ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಸಂವಿಧಾನ ದಿನಾಚರಣೆ ಅಂಗವಾಗಿ ನಾನು ಒಂದೆರಡು ಮಾತುಗಳನ್ನು ಆಲೋಚಿಸುತ್ತೇನೆ. ನಾವು ಯಾಕೆ ನವೆಂಬರ್ 26ನೇ ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ ಅಂತಕ್ಕಂಥದ್ದು ಗೊತ್ತಿರಬೇಕಾದ ವಿಷಯ. ಮೊದಲ ಬಾರಿಗೆ ನವೆಂಬರ್ 26, 1949ರಂದು ನಾವು ಸಂವಿಧಾನವನ್ನು ಅಳವಡಿಸ್ಕೊಂಡಿವಿ. ಜಾರಿಗೆ ಬಂದಿರಲಿಲ್ಲ, ಅಳವಡಿಸ್ಕೊಂಡಿವಿ. ಅಳವಡಿಸ್ಕೊಂಡಿದ್ದರ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 26ನ್ನು ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡುತ್ತೇವೆ. ಡಿಸೆಂಬರ್ 9, 1946ರಂದು ಸಂವಿಧಾನ ರಚನಾ ಸಭೆ ಮೊದಲ ಬಾರಿಗೆ ಸಭೆಯನ್ನು ಸೇರಿಕೊಳ್ಳುತ್ತೆ. ಮುಂದೆ 1949 ನವೆಂಬರ್ 26ರಂದು ನಾವು ಅದನ್ನು ಅಳವಡಿಸ್ಕೊಳ್ತೀವಿ. ಆಮೇಲೆ ಜನವರಿ 26, 1950ರಂದು ನಾವೇನೋ ಗಣರಾಜ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಲ್ಲ, ಅದು ಆವತ್ತಿನ ದಿನ ಜಾರಿಗೆ ಬರುತ್ತೆ. ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಹಾಗೆ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿರ್ತಾರೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 380 ಜನ ಸದಸ್ಯರಿರ್ತಾರೆ. ಹಾಗೆಯೇ 15 ಜನ ಮಹಿಳಾ ಸದಸ್ಯರಿರ್ತಾರೆ. ಅದರಲ್ಲಿ ಕೆಲವು ಪ್ರಮುಖರು ಅಂತ ಹೇಳಬೇಕಂದ್ರೆ ರಾಜ್ಕುಮಾರಿ ಅಮೃತ್ ಕೌರ್ ಹಾಗೂ ಸರೋಜಿನಿ ನಾಯ್ಡು ಮತ್ತು ಸುಜಾತಾ ಕೃಪಾಲಿನಿ. ಈ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕೆಲವು ಭಾಗಗಳನ್ನು ಬೇರೆ ಬೇರೆ ದೇಶಗಳಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಅದರಲ್ಲಿ ಕೆಲವು ಪ್ರಮುಖ ಹೇಳಬೇಕಂದ್ರೆ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಕರಿತೀವಿ, ಅದನ್ನು ಅಮೆರಿಕ ಸಂವಿಧಾನದ ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ DPSP ಅಂತ ಕರಿತೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅದನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ. ಹಾಗೆಯೇ ಮೂಲಭೂತ ಹಕ್ಕುಗಳಂತ ಕರಿತೀವಲ್ಲ, ಫಂಡಮೆಂಟಲ್ ರೈಟ್ಸ್, ಅವುಗಳನ್ನು ಸಹ ಅಮೆರಿಕ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ. ಅದೇ ರೀತಿ ಮೂಲಭೂತ ಕರ್ತವ್ಯಗಳು, ಅದನ್ನು ಸಹ ರಷ್ಯಾ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ. ನಮ್ಮ ಭಾರತ ದೇಶ ಸಂವಿಧಾನವನ್ನು ಜಗತ್ತಿನ ಎಲ್ಲ ದೇಶದ ಸಂವಿಧಾನಗಳಿಂದ ಅಲ್ಪ ಸ್ವಲ್ಪವಾಗಿ ಎರವಲು ಪಡೆದುಕೊಂಡ ಭಾಗಗಳಾಗಿವೆ. ಐವೋರ್ ಜೆನ್ನಿಂಗ್ಸ್ ಅವರು ಭಾರತ ಸಂವಿಧಾನವನ್ನು ಗಜಗಾತ್ರದ ಸಂವಿಧಾನ ಅಂತ ಕರೀತಾರೆ. ಇಷ್ಟುಗಳು ಹೇಳ್ತಾ ನನ್ನ ಒಂದು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬ ಪದಗಳಿಂದ ಪ್ರಾರಂಭವಾಗುವ ನಮ್ಮ ದೇಶದ ಸಂವಿಧಾನ ಈ ಜಗತ್ತಿನೊಳಗ ಅತಿ ದೊಡ್ಡ ಲಿಖಿತ ಬೃಹತ್ ಪ್ರಜಾಸತ್ತಾತ್ಮಕ ಸಂವಿಧಾನವಾಗಿದೆ. ಇವನಾರವ, ಇವ ನಮ್ಮವ ಎನ್ನುವಂತಹ ಭ್ರಾತೃತ್ವ, ಸಮಾನತೆ, ಸ್ವಾತಂತ್ರ್ಯ ಎಂಬ ಅಂಶಗಳಿಂದ ಪ್ರೇರಕವಾಗಿದೆ. ನಮ್ಮ ದೇಶದ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನಗಳ ನಿರಂತರ ಪರಿಶ್ರಮ, ಸುಮಾರು 7,635ಕ್ಕಿಂತಲೂ ತಿದ್ದುಪಡಿಗಳನ್ನು ಮಾಡಿ 299 ಸದಸ್ಯರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ನಮ್ಮ ದೇಶದ ಸಂವಿಧಾನ 75 ವರ್ಷ ಆಯ್ತು ಜಾರಿಗೆ ಬಂದು. ತನ್ನ ಮೂಲ ಸ್ವಾಯತ್ತತೆ, ತನ್ನ ಮೂಲ ಅಂಶಗಳನ್ನು ಇವತ್ತಿನವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ನಮ್ಮ ದೇಶದ ಸಂವಿಧಾನ ಇವತ್ತು ನೀವು ಬದುಕ್ತಾ ಇದ್ದೀವಿ ಅಂತಂದರೆ ಅದೇ ಮುಖ್ಯ ಕಾರಣ. ನಮ್ಮ ದೇಶದ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಅದೇ ರೀತಿಯಾಗಿ ನಮಗೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ, ಮತ್ತು ಸರ್ಕಾರಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೊಟ್ಟಿದೆ, ಮತ್ತು ಅದ್ರ ಜೊತೆಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ತನ್ನದೇ ಆದಂತಹ ಕಾರ್ಯವನ್ನು ಮಾಡಲಿಕ್ಕೆ ಸ್ವಾಯತ್ತತೆಯನ್ನು ಕೂಡ ಕೊಟ್ಟಿದೆ. ನಮ್ಮ ದೇಶದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ, ಬೃಹತ್ ಮತ್ತು ಅತಿ ಶ್ರೇಷ್ಠ ಸಂವಿಧಾನವಾಗಿದೆ. ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರದವರೆಗೆ, ಈ ಕಡೆ ಪೂರ್ವದ ಅರುಣಾಚಲ ಪ್ರದೇಶದಿಂದ ಪಶ್ಚಿಮದ ಗುಜರಾತ್ವರೆಗೆ ಪ್ರತಿಯೊಬ್ಬ ಜೀವಿಯೂ ಕೂಡ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿದೆ ನಮ್ಮ ದೇಶದ ಸಂವಿಧಾನ. ಇಂತಹ ನಮ್ಮ ದೇಶದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ, ಅತಿ ಶ್ರೇಷ್ಠ ಸಂವಿಧಾನವನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಮಸ್ಕಾರ. ಭಾರತದ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನವೇ ಎಂದರೆ ಹೌದು, ಏಕೆಂದರೆ ಜಗತ್ತಿನ ಶ್ರೇಷ್ಠ ವಿಷಯಗಳನ್ನು ಅಧ್ಯಯನ ಮಾಡಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದ ಜೀವನಾಡಿಯೇ ಸಂವಿಧಾನ ಆಗಿದೆ ಅಂತ ಹೇಳಬಹುದು.
ಭಾರತದಂತಹ ಬೃಹತ್ ರಾಷ್ಟ್ರ, ಬೃಹತ್ ಸಂಸ್ಕೃತಿ, ವೈವಿಧ್ಯತೆ ಹಾಗೂ ಸಾಮಾನ್ಯರಿಂದ ಅಸಾಮಾನ್ಯರವರೆಗಿನ ನಾಡಿಮಿಡಿತವನ್ನರಿತು ರಚಿಸಲಾದ ಜಗತ್ತಿನ ಅತಿದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನವಾಗಿದೆ. ಇಂತಹ ಬೃಹತ್ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡಿದೆ. ಹಾಗೂ ಈ ಸಂವಿಧಾನ ರಚಿಸಲು ಡಾಕ್ಟರ್ BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್ರಂತಹ ಮಹಾನ್ ವ್ಯಕ್ತಿಗಳ ಕೊಡುಗೆ ಅಪಾರ. ಈ ಸಂವಿಧಾನದ ಇನ್ನೊಂದು ಶ್ರೇಷ್ಠತೆ ಎಂದರೆ ಇದನ್ನು ಕೈಬರಹದ ಮುಖಾಂತರ ರಚಿಸಲಾಗಿದ್ದು, ಪ್ರೇಮ್ ಬಿಹಾರ್ ನಾರಾಯಣ್ ರೈಜಾಡಾ ಎಂಬುವವರು ಇದನ್ನು ಕೈಬರಹದಲ್ಲಿ ಸುಂದರ ಕ್ಯಾಲಿಗ್ರಫಿ ಹಾಗೂ ಇಟಾಲಿಕ್ ಶೈಲಿಯಲ್ಲಿ ಬರೆದರು. ಇದನ್ನು ಸರ್ವೆ ಆಫ್ ಇಂಡಿಯಾ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಮುದ್ರಿಸಿತು. ಇದಕ್ಕೆ ಅಲಂಕಾರ ನೀಡಲು ರವೀಂದ್ರನಾಥ್ ಟ್ಯಾಗೂರ್ ಅವರ ಶಾಂತಿನಿಕೇತನದ ಕಲಾವಿದರಾದಂತಹ ಬಿಹಾರ್ ರಾಮ್ ಮನೋಹರ್ ಮತ್ತು ನಂದಾಲಾಲ್ ಬೋಸ್ರವರು ಇದನ್ನು ಅಲಂಕರಿಸಿಕೊಟ್ಟರು. 1949 ನವೆಂಬರ್ 26ರಂದು 2015ರಿಂದ ಸಂವಿಧಾನ ದಿನ ಎಂದು ಅಂದಿನ ಸರ್ಕಾರ ಘೋಷಿಸಿದ್ದರಿಂದ ಈ ಸಂವಿಧಾನ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಸಂವಿಧಾನವನ್ನು ಅರಿತು ಸಂವಿಧಾನ ದಿನವನ್ನು ಆಚರಿಸೋಣ. ಸಂವಿಧಾನ ದಿನದ ಶುಭಾಶಯಗಳು. ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು. ನಮ್ಮ ಭಾರತದ ಸಂವಿಧಾನ 1950ರ ಜನವರಿ 26ರಂದು ಜಾರಿಗೆ ಬಂದಿದೆಯಾದರೂ ಇದು ಅಂಗೀಕರಣಗೊಂಡ ದಿನ 1949ರ ನವೆಂಬರ್ 26. ನಮ್ಮ ಭಾರತದ ಸಂವಿಧಾನ ಜಗತ್ತಿನಾದ್ಯಂತ ಇರುವ ಎಲ್ಲ ಸಂವಿಧಾನಗಳಲ್ಲಿ ವಿಶಿಷ್ಟವಾಗಿ ಶ್ರೇಷ್ಠವಾಗಿ ಗೋಚರಣೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಹಲವಾರು ಅದರದೇ ಆದ ವಿಶಿಷ್ಟ ಅಂಶಗಳಿದೆ. ಭಾರತದ ಸಂವಿಧಾನ ಜಗತ್ತಿನಾದ್ಯಂತ ಇರುವ ಎಲ್ಲ ಸಂವಿಧಾನಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಸಂವಿಧಾನವಾಗಿದೆ. ಅದರ ಜೊತೆಗೆ ಭಾರತದ ಸಂವಿಧಾನ ವಿವಿಧ ಧರ್ಮಗಳಿಗೆ, ಭಾಷೆಗಳಿಗೆ, ಜಾತಿಗಳಿಗೆ, ಪಂಗಡಗಳಿಗೆ ಆಗರವಾಗಿದೆ. ಇಲ್ಲಿ ಹಲವಾರು ವೈವಿಧ್ಯತೆಯನ್ನು ಕಾಣಬಹುದು. ಜಗತ್ತಿನ ಯಾವ ದೇಶಗಳಲ್ಲೂ ಕಂಡರಿಯದ ವೈವಿಧ್ಯತೆಯನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣಬಹುದು. ಈ ವಿಶಾಲವಾದ ವೈವಿಧ್ಯತೆಗೆ ಸರ್ವಸಮಾನತೆಯನ್ನು ಕೊಟ್ಟು ಅದಕ್ಕೆ ಬಲಗೊಳಿಸಿರುವಂಥದ್ದು ನಮ್ಮ ಭಾರತದ ಸಂವಿಧಾನ. ನಮ್ಮ ಭಾರತದ ಸಂವಿಧಾನವನ್ನು ನಾವು ವಿಶಿಷ್ಟವಾಗಿ ಯಾಕೆ ಗೋಚರಿಸುತ್ತಪ್ಪ ಅಂತಂದರೆ ಎಲ್ಲ ಧರ್ಮಗಳಿಗೂ ಒಂದು ಸಮಾನತೆಯನ್ನು ಒದಗಿಸಿದೆ. ನಾವು ನೆರೆಯ ಸಂವಿಧಾನಗಳೊಡನೆ ನಮ್ಮ ಭಾರತದ ಸಂವಿಧಾನವನ್ನು ಹೋಲಿಸಿಕೊಂಡಾಗ ಇವಾಗ ಮಾಲ್ಡೀವ್ಸ್ನ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಆರ್ಟಿಕಲ್ 9 ಅವರು ಹೇಳ್ತಾರೆ, ಇಸ್ಲಾಂ ಕಾನೂನು ಇಸ್ಲಾಂ ಪದ್ಧತಿಯಲ್ಲೇ ಇಲ್ಲಿ ಬದುಕಬೇಕು, ಇಲ್ಲಿಯ ವಾತಾವರಣವು ಕೂಡ ಇಸ್ಲಾಮಿಕ್ ವಾತಾವರಣ ಇರಬೇಕು ಅಂತ. ಅದೇ ನಾವು ಈಗ ಬೇರೆ ಬೇರೆ ಥೈಲ್ಯಾಂಡ್ಸ್, ಆಮೇಲೆ ಸ್ವೀಡನ್ನ ಸಂವಿಧಾನವನ್ನು ನಾವು ನೋಡ್ಬೋದು. ಸ್ವೀಡನ್ನ ಸಂವಿಧಾನದಲ್ಲಿ ರಾಜಕುಮಾರ ಏನಾಗಿರ್ಬೇಕು ಅಂತಂದ್ರೆ, ಅಲ್ಲಿ ಮೊನಾರ್ಕಿ ಸಿಸ್ಟಮ್, ಅಲ್ಲಿ ರಾಜಕುಮಾರ ಕ್ರಿಶ್ಚಿಯನ್ ಪಂಗಡಕ್ಕೆ ಸೇರಿದವನಾಗಿರ್ಬೇಕು, ಮತ್ತೆ ಆ ರಾಜಕುಮಾರ ವಿವಾಹ ಆಗಬೇಕು ಅಂತಂದ್ರೆ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕು ಅನ್ನೋದು ಅಲ್ಲಿಯ ಕಟ್ಟಾಜ್ಞೆ. ಸೊ ಈ ರೀತಿಯ ಕಟ್ಟಾಜ್ಞೆ ಎಲ್ಲೋ ಒಂದ್ ರೀತಿಯಲ್ಲಿ ಅವರ ಮೇಲೆ ನಿರ್ಬಂಧನೆಯನ್ನ ಹೇರಲ್ವಾ? ಆ ನಿರ್ಬಂಧನೆ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅಡ್ಡಿ ಆಗಲ್ವಾ? ನಮ್ಮ ಭಾರತದ ಸಂವಿಧಾನ ಎಲ್ಲೂ ಕೂಡ ಈ ರೀತಿಯ ನಿರ್ಬಂಧನೆಗಳನ್ನ ಯಾಕೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಂಪೂರ್ಣವಾದ ಅವಕಾಶವನ್ನ ನೀಡಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಬಲಗೊಳಿಸಿ ಆ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಭಾರತದ ಸಂವಿಧಾನ ಒಂದು ನೆರವನ್ನು ಕೊಡುತ್ತೆ. ಇಲ್ಲಿ ಸರ್ಕಾರ ಮತ್ತು ಧರ್ಮವನ್ನು ಬೇರ್ಪಡಿಸುತ್ತೆ. ಇಲ್ಲಿ ಸರ್ಕಾರ ಒಬ್ಬ ವ್ಯಕ್ತಿಗೆ, ಇಂಡಿವಿಜುವಲ್ ಪರ್ಸನ್ಸ್ಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ನೀಡಿದೆ ಅಂತ ಹೇಳಬಹುದು. ನಮ್ಮ ಭಾರತದ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನ ಮತ್ತು ಶ್ರೇಷ್ಠವಾದ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಸಂವಿಧಾನ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಮಸ್ತೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಬಾಲಾಜಿ. ನಮ್ಮ ಭಾರತ ಸಂವಿಧಾನವನ್ನು ಇವತ್ತು ಈ ಭಾರತಕ್ಕೆ ರೂಪಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಋಣವನ್ನು ನಾವೆಲ್ಲರೂ ಮರೆಯಬಾರದು. ಏಕೆಂದರೆ ನಮ್ಮ ಭಾರತ ಸಂವಿಧಾನ ಇಡೀ ವಿಶ್ವದಲ್ಲೇ ದೊಡ್ಡದಾದಂಥ ಸಂವಿಧಾನ, ಸ್ಫೂರ್ತಿಯಾದಂಥ ಸಂವಿಧಾನ, ಅಂಥ ಒಂದು ಮಹಾನ್ ಗ್ರಂಥ ನಮ್ಮ ಭಾರತದಲ್ಲಿದೆ. ಇವತ್ತು ಸಂವಿಧಾನದಿಂದಲೇ ನಾವೆಲ್ಲರೂ ಸ್ವತಂತ್ರವಾಗಿ ಉಳಿದಿದ್ದೇವೆ. ಸಂವಿಧಾನ ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಬಡವರು, ದೀನದಲಿತರು, ದಮನಿತರು, ಅಸ್ಪೃಶ್ಯರಿಗೆಲ್ಲ ಸಮಾನತೆಯನ್ನು ತೋರಿದೆ. ಮಾನವ ಕುಲಕ್ಕೆಲ್ಲ ಸಮಾನತೆಯನ್ನು ತೋರಿದೆ. ಸರ್ವರಿಗೆ ಸಮಪಾಳು ಮತ್ತು ಸರ್ವರಿಗೆ ಸಮಬಾಳನ್ನು ಎಂದು ತೋರಿಕೊಟ್ಟಂಥ ನಮ್ಮ ಭಾರತ ಸಂವಿಧಾನವಾಗಿದೆ. ನಾವೆಲ್ಲರೂ ಗೌರವಿಸೋಣ. ಸಂವಿಧಾನಕ್ಕೆ ಅತ್ಯಂತ ಅಮೂಲ್ಯವಾದಂಥ ನಮ್ಮ ಭಾರತ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವಿಸೋಣ. ಜೊತೆಗೆ ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸೋಣ. ಸಂವಿಧಾನವನ್ನು ಗೌರವಿಸೋಣ ಅಂತ ಧನ್ಯವಾದಗಳು. ಜೈ ಭೀಮ್, ಜೈ ಸಂವಿಧಾನ.
ಎಲ್ಲರಿಗೂ ನಮಸ್ಕಾರ. ಭಾರತ ಸಂವಿಧಾನ ಜಗತ್ತಿನಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವಾಗೈತಿ. ಯಾಕಂತಂದ್ರೆ ಭಾರತ ಸಂವಿಧಾನ ಅತ್ಯುನ್ನತ ಕಾನೂನನ್ನು ಒಳಗೊಂಡೈತಿ. ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳ ರಕ್ಷಕ ಆಗೈತಿ. ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಧರ್ಮ ನಿರಪೇಕ್ಷತೆ, ಪ್ರತಿಯೊಬ್ಬ ಮಾನವರಿಗೂ ಭದ್ರತೆ, ಗೌರವವನ್ನು ಕೊಡುವಂಥ ಹಕ್ಕುಗಳನ್ನು ಭಾರತ ಸಂವಿಧಾನ ಮಾತ್ರ ಒಳಗೊಂಡೈತಿ. ಭಾರತ ಸಂವಿಧಾನ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಭಾಷೆ, ಧರ್ಮ, ಸಂಸ್ಕೃತಿ ಮುಂತಾದವುಗಳ ಜೊತೆ ಮಾಡಿಕೊಂಡು ಹೋಗುವಂಥ ಶಕ್ತಿ ನಮ್ಮ ಭಾರತ ಸಂವಿಧಾನಕ್ಕಿದೆ ಹೊರತು ಬೇರೆ ಯಾವ ದೇಶಕ್ಕೂ ಇಲ್ಲ. ಭಾರತ ಸಂವಿಧಾನ ದೇಶದ ನಿರ್ಮಾಣದ ನಕ್ಷೆ ಎಂದು ಸಹ ಕರೀಬಹುದು. ಇದು ಕೇವಲ ಕಾನೂನು ಮಾತ್ರವಲ್ಲ, ಇದು ಜಗತ್ತಿನ ಶ್ರೇಷ್ಠ ತತ್ವಗಳನ್ನು ಒಳಗೊಂಡು ವಿಶಿಷ್ಟವಾದುದಾಗಿದೆ. ಈ ಭಾರತ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಯಕತ್ವದೊಳಗೆ ಸಮಾನತೆಯನ್ನು ಕಟ್ಟುವಂಥ ಉದ್ದೇಶದಿಂದ ಇದನ್ನು ರಚಿಸಲಾಯಿತು. ಭಾರತ ಸಂವಿಧಾನ ನ್ಯಾಯ, ಅಸ್ಪೃಶ್ಯತೆ ನಿಷೇಧ ಹಾಗೆ ದುರ್ಬಲ ವರ್ಗದ ಬೆಳವಣಿಗೆ ಇದರ ಆದ್ಯತೆ ಆಗಿದೆ. ಭಾರತ ಸಂವಿಧಾನ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದೆ. ಹಾಗೆ ಭಾರತ ಸಂವಿಧಾನ 25 ವಿಭಾಗಗಳು, 12 ಅನುಸೂಚಿಗಳು ಹಾಗೂ 470 ವಿಧಿಗಳನ್ನು ಒಳಗೊಂಡು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ. ಈ ಭಾರತ ಸಂವಿಧಾನ ಇತರೆ ಸಂವಿಧಾನಗಳ ಅಧ್ಯಯನದ ಫಲಿತಾಂಶವಾಗಿದೆ. ಭಾರತ ಸಂವಿಧಾನ ಬ್ರಿಟಿಷ್ ದೇಶದಿಂದ ಸಂವಿಧಾನ, ಸಂಸತ್ತು ಹಾಗೆ ಪಾರ್ಲಿಮೆಂಟ್ ರಚನೆ, ಹಾಗೆ ಅಮೆರಿಕ ದೇಶದಿಂದ ಲಿಖಿತ ಸಂವಿಧಾನ ರಚನೆ ಮಾಡುವಂತಹ ವಿಧಾನ, ಮೂಲಭೂತ ಹಕ್ಕುಗಳು, ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳು, ಹಾಗೆ ಐರ್ಲೆಂಡ್ ದೇಶದಿಂದ ರಾಜ್ಯಾಧೀಶಕ ತತ್ವಗಳು, ಕೆನಡಾ ದೇಶದಿಂದ ಕೇಂದ್ರ ರಾಜ್ಯ ಅಧಿಕಾರ ವಿಧಾನ, ಹಾಗೆ ಮುಂತಾದ ಅಂಶಗಳನ್ನು ಬೇರೆ ಬೇರೆ ದೇಶದಿಂದ ಅಳವಡಿಸಿಕೊಂಡು ಭಾರತ ಸಂವಿಧಾನ ಜಗತ್ತಿನೊಳಗೆ ಶ್ರೇಷ್ಠ ಸಂವಿಧಾನವಾಗಿದೆ. ಇದು ಜನವರಿ 26, 1950 ಜಾರಿಗೆ ಬಂದು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಆದ್ದರಿಂದ ನಮ್ಮ ಭಾರತದ ಸಂವಿಧಾನವೇ ಜಗತ್ತಿನೊಳಗೆ ಶ್ರೇಷ್ಠ ಸಂವಿಧಾನವಾಗಿದೆ. ಧನ್ಯವಾದಗಳು. ಸಂವಿಧಾನದ ದಿವಸ ಭಾರತ ಪ್ರಜೆಗಳ ಪಾಲಿಗೆ ಹೆಮ್ಮೆಯ ದಿವಸ. ಸಂವಿಧಾನವು ಭಾರತ ಪ್ರಜಾಪ್ರಭುತ್ವದ ನಾಡಿಮಿಡಿತ. ಎಲ್ಲರಿಗೂ ಸಂವಿಧಾನದ ದಿವಸದ ಹೃತ್ಪೂರ್ವಕ ಅಭಿನಂದನೆಗಳು. ಭಾರತದ ಸಂವಿಧಾನಕಾರರ ಆಸೆ ಆಕಾಂಕ್ಷೆಗಳನ್ನು ಹಾಗೂ ಅದರ ಗುರಿಗಳನ್ನು ಒಂದೆರಡು ಮಾತುಗಳಲ್ಲಿ ಹೇಳಲು ಬಯಸುತ್ತೇನೆ. ಭಾರತ ಸಂವಿಧಾನವು ವಿಶ್ವದ ಸಂವಿಧಾನಗಳಲ್ಲಿ ಬಹುವಿಸ್ತಾರವಾದ, ಬಹುವಿಸ್ತೃತವಾದ ಬರಹ ರೂಪದ ದಾಖಲೆಯಾಗಿದ್ದು, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಪ್ರಜೆಯ ಹಕ್ಕುಗಳನ್ನು ಕಾಯುವ ರಕ್ಷಾ ಕವಚದಂತಿದೆ. ಇನ್ನು ಮೂಲಭೂತ ಕರ್ತವ್ಯಗಳು ಪ್ರತಿಯೊಬ್ಬ ಪ್ರಜೆಯ ನೈತಿಕ ಬದ್ಧತೆಯಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯ ಸರ್ಕಾರದ ನೈತಿಕ ದಿಕ್ಸೂಚಿಯಾಗಿದೆ. ಇನ್ನು ಭಾರತ ಸಂವಿಧಾನ ಹೃದಯ ಭಾಗವೇ ಆಗಿರುವಂಥ ಪೂರ್ವ ಪೀಠಿಕೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭದ್ರತ್ವವನ್ನು ಕಾಪಾಡುವಂಥ ಭರವಸೆಯನ್ನು ನೀಡುತ್ತಿದೆ. ಇಟ್ಟು ಹೇಳಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಸಂವಿಧಾನ. ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಕೇವಲ ಒಂದು ಜಾತಿ ಅಥವಾ ಸಮುದಾಯಕ್ಕಾಗಿ ನಾನು ಕಾರ್ಯವನ್ನು ನಿರ್ವಹಿಸಿಲ್ಲ. ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಸಂಶಯವಿದ್ದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಎಂದು ಹೇಳಿದ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಪ್ರತಿ ವರ್ಷ ಸಂವಿಧಾನ ದಿನವನ್ನು ಆಚರಿಸುತ್ತೇವೆ. ಸಂವಿಧಾನವೆಂದರೆ ದೇಶವನ್ನು ಆಳುವ ಮೂಲಭೂತ ಕಾನೂನಾಗಿದೆ. ನವೆಂಬರ್ 26, 1949 ಸಂವಿಧಾನವನ್ನು ಅಂಗೀಕರಿಸಲಾಯಿತು. 1930 ಜನವರಿ 26 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿದ್ದರಿಂದ ನಾವು ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಅದೇ ರೀತಿ ಪ್ರಸ್ತಾವನೆಯು ಭಾರತದ ಪ್ರಜೆಗೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸುತ್ತದೆ. ಭಾರತದ ಸಂವಿಧಾನವು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಂಬ ಮೌಲ್ಯಗಳನ್ನು ನೀಡಿದೆ. ಇಂದು ಸಂವಿಧಾನ ದಿನ. ಕೇವಲ ಪುಸ್ತಕದಲ್ಲಿರುವ ಪದಗಳನ್ನು ಓದಿದರೆ ಮಾತ್ರ ಸಾಲದು. ನಮಗೆ ಸಂವಿಧಾನವು ನೀಡಿದ ಹಕ್ಕುಗಳನ್ನು ಗೌರವಿಸಿ, ಕರ್ತವ್ಯಗಳನ್ನು ಪಾಲಿಸಿ, ದೇಶದ ಅಭಿವೃದ್ಧಿಗಾಗಿ ಕೊಡುಗೆ ನೀಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುವ ದಿನವಾಗಿದೆ. ಹೇಗೆ ಒಬ್ಬ ರೈತ ಹಾಗೂ ಸೈನಿಕ ದೇಶದ ಬೆನ್ನೆಲುಬಾಗಿರುತ್ತಾರೋ, ಅದೇ ರೀತಿ ಒಂದು ದೇಶವನ್ನು ಆಳಲು ಸಂವಿಧಾನವು ಅಷ್ಟೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಸಂವಿಧಾನ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪ್ರವೀಣ್ ಅಂತೇಳಿ. ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು. 1949 ನವೆಂಬರ್ 26 ನಮ್ಮ ಭಾರತ ಸಂವಿಧಾನ ಅಂಗೀಕಾರಗೊಂಡಿತು. ಅದರ ಒಂದು ಪ್ರಯುಕ್ತ ಪ್ರತಿ ವರ್ಷ ಸಂವಿಧಾನ ದಿವಸ ಆಚರಿಸೋಣ ಅಂತೇಳಿ 2015 ನವೆಂಬರ್ 19 ಭಾರತ ಗಣ ಸರ್ಕಾರ ಘೋಷಿಸಲಾಯಿತು.
ನಮ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಯಾವುದಾದ್ರೂ ಇದೆ ಅದು ಭಾರತ ಸಂವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ವಿಧಿಗಳಾಗಿರ್ಬೋದು, ಮೂಲಭೂತ ಹಕ್ಕುಗಳು, ರಾಜನೈತಿಕ ತತ್ವಗಳು ಇವೆಲ್ಲವನ್ನು ನೋಡ್ತಾ ಹೋದ್ರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಇವೆಲ್ಲವೂ ಕೂಡ ಕಾರಣೀಭೂತಗಳಾಗ್ತವೆ. ಅದೇ ರೀತಿ ಏನು ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ ಘನತೆಯಿಂದ ಬದುಕಲಿಕ್ಕೆ ಸಹಕಾರ ನೀಡ್ತಕ್ಕಂಥ ಎಲ್ಲ ಆಸ್ಪೆಕ್ಟ್ಸ್ ಇದರಲ್ಲಿದ್ದಾವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಬಹಳ ಶ್ರೇಷ್ಠತೆಯಿಂದ ಕೂಡಿದೆ. ನೋಡ್ಬೋದು ನೀವು 2017 ನಡೆದಂಥ ಶಹಾನಬಾನು ಪ್ರಕರಣ ಆಗಿರ್ಬೋದು, ಶಬರಿಮಲೆ ಪ್ರವೇಶಾತಿ ಹೆಣ್ಣು ಮಕ್ಕಳಿಗೆ ಪ್ರವೇಶಾತಿ 2018 ನಡೆದಂಥ ಪ್ರಕರಣ ಆಗಿರ್ಬೋದು, ಸಲಿಂಗಕಾಮಿಗಳ ಪ್ರಕರಣ ಆಗಿರ್ಬೋದು, ತೃತೀಯ ಲಿಂಗಿಗಳ ಪ್ರಕರಣ ಆಗಿರ್ಬೋದು, ಇವೆಲ್ಲವನ್ನು ನೋಡ್ತಾ ಹೋದರೆ ಯಾವುದೇ ಒಬ್ಬ ಮನುಷ್ಯನೂ ಕೂಡ ಹಿಂದುಳಿಯದೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಮನುಷ್ಯ ತನ್ನದೇ ಆದಂಥ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈಲಿಕ್ಕೆ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನ ನಮಗೆ ಹಾದಿಯನ್ನು ಮಾಡಿಕೊಟ್ಟಿದೆ. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾವುದೇ ಜಾತಿ ಲಿಂಗ ಭೇದ ಇವೆಲ್ಲವನ್ನು ಮೀರಿದಂಥ ಕ್ಷೇತ್ರದಲ್ಲಿ ನಮ್ಮ ಒಂದು ಸಾಧನೆ ಸಾಗಲಿಕ್ಕೆ ಸಂವಿಧಾನ ಹಾದಿ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಮಸ್ತೆ. ಜೈ ಜವಾನ್, ಜೈ ಕಿಸಾನ್, ಜೈ ಸಂವಿಧಾನ. ಎಲ್ರಿಗೂ ಸಂವಿಧಾನ ದಿನಾಚರಣೆ ಶುಭಾಶಯಗಳು. ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ನವೆಂಬರ್ 26ರಂದು ನಾವು ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಸಮ್ಮುಖದಲ್ಲಿ ಅಂಗೀಕರಿಸಲಾಯಿತು. ಬಟ್ ಇದನ್ನು ಜನವರಿ 26, 1950ರಂದು ನಾವು ಇದನ್ನು ಜಾರಿಗೆ ತರುವುದರ ಮೂಲಕ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಸಹ ಆಚರಿಸುತ್ತಿದ್ದೇವೆ. ನಮ್ಮ ಸಂವಿಧಾನವನ್ನು ರಚಿಸಲು 389 ಜನ ನಮ್ಮ ಸಂವಿಧಾನ ಸಮಿತಿಯಲ್ಲಿ ಹಾಜರಿದ್ದರು. ಇಂದಿಗೂ ನಮ್ಮ ಮೂಲ ಸಂವಿಧಾನವನ್ನು ನಾವು ಸಂಸತ್ ಭವನದ ಒಂದು ಗ್ರಂಥಾಲಯದಲ್ಲಿ ವೀಕ್ಷಿಸಬಹುದು. ಇಂದಿಗೂ ನಾವು ಅದನ್ನು ವೀಕ್ಷಿಸಬಹುದು. ನಮ್ಮ ಸಂವಿಧಾನದಲ್ಲಿ ಒಂದು ಸುಸಜ್ಜಿತವಾದ ರಾಜಕೀಯ ವ್ಯವಸ್ಥೆಯನ್ನು ನೀಡಿದೆ. ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟ್ರಿ ಸಿಸ್ಟಮ್, ಫೆಡರಲ್ ಸಿಸ್ಟಮ್ ಮತ್ತು ಚುನಾವಣೆ ವ್ಯವಸ್ಥೆ ಹೀಗೆ ಮುಂತಾದವುಗಳನ್ನು ಸುಸಜ್ಜಿತವಾಗಿ ಒಂದು ಸಂಘಟಿತವಾಗಿ ಒಂದು ವ್ಯವಸ್ಥೆಯನ್ನು ಒಳಗೊಂಡಿದ್ದರಿಂದ ನಮ್ಮ ಭಾರತ ಇಂದಿಗೂ ಒಂದು ಪ್ರಜಾಪ್ರಭುತ್ವದ ಒಂದು ಸುಸಜ್ಜಿತವಾಗಿ ನೆಲೆಗೊಂಡಿದೆ. ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಒಂದು ಬೇರೆ ಬೇರೆ ಒಂದು ಅಂಗಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ರಾಜ್ಯಗಳ ಒಕ್ಕೂಟ ಮತ್ತು ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಒಂದು ಸಮಾನದ ಅಧಿಕಾರವಿದ್ದರೂ ಕೇಂದ್ರದಲ್ಲಿ ಸಹ ಸ್ವಲ್ಪ ಹೆಚ್ಚಿನ ಅಧಿಕಾರವಿರುತ್ತದೆ. ನಮ್ಮ ದೇಶದ ನಾಗರಿಕರಿಗೆ ಒಂದು ಬಲವಾದ ಒಂದು ಹಕ್ಕುಗಳನ್ನು ನಮ್ಮ ಸಂವಿಧಾನವು ನೀಡಿದೆ. ಒಂದು ಹಿಂದುಳಿದ ವರ್ಗಗಳಿಗೂ ಸಹ ಒಂದು ರಿಸರ್ವೇಷನ್ ಅಂತ ಮೂಲಕ ಅವರನ್ನು ಸಹ ಮೇಲೆತ್ತುವ ಕೆಲಸ ನಮ್ಮ ಸಂವಿಧಾನ ಮಾಡುತ್ತಿದೆ. ಜಗತ್ತಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಮತ್ತು ಸಂಘಟಿತ ಮತ್ತು ಸಮಾನವಾದ ಏಕೈಕ ಸಂವಿಧಾನ ಅದು ನಮ್ಮ ಭಾರತ ಸಂವಿಧಾನವಾಗಿರೋದ್ರಿಂದ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಅದು ನಮ್ಮ ಸಂವಿಧಾನ. ಜೈ ಹಿಂದ್, ಜೈ ಸಂವಿಧಾನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಪಾಟೀಲ್. ನಾನು ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಪಾಂಚಜನ IAS ವತಿಯಿಂದ ಭಾರತದ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನವೇ ಎಂಬ ವಿಷಯದ ಕುರಿತು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನನ್ನ ದೇಶದ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಸಾವಿತ್ರಿಬಾಯಿ ಫುಲೆ ಎನ್ನುವಂತಹ ಮಹಿಳಾ ಶಿಕ್ಷಕಿ ಈ ದೇಶದ ಮಕ್ಕಳಿಗೆ ಪಾಠವನ್ನು ಹೇಳಿಕೆ ಬಯಸ್ತಿದ್ರು. ಆದರೆ ಸಮಾಜದಿಂದ ಅವರಿಗಾದ ದೌರ್ಜನ್ಯ ತಿರಸ್ಕಾರ ಅಂತಿತ್ತದಲ್ಲ. ಆದರೆ ಇಂದು ಅದೇ ಸಂವಿಧಾನದಿಂದ ಹಳ್ಳಿಗಳಲ್ಲೂ ಗಲ್ಲಿಗಳಲ್ಲೂ ಈ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ ಅಂತಹ ಮಹಿಳಾ ಶಿಕ್ಷಕಿಯರು ನೋಡಲಿಕ್ಕೆ ಸಿಗ್ತಾರೆ. ಅಂದರೆ ಮುಖ್ಯವಾದ ಕಾರಣ ಸಂವಿಧಾನ. ತ್ರಿಧನ್ಯ ಸುರೇಶ್ ಎಂಬುವಂಥ ಕೆಳಮೂಲದ ಬುಡಕಟ್ಟು ಮಹಿಳೆ ಈ ದೇಶದ ಅತ್ಯುನ್ನತ ನಾಗರಿಕ ಹುದ್ದೆ IAS ವರೆಗೆ ಏರ್ತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇದೇ ದೇಶದ ಸಂವಿಧಾನ. ಹಾಗೆ ಗುಜರಾತಿನ ಯಾವುದೋ ಒಂದು ಸ್ಟೇಷನ್ನಲ್ಲಿ ಚಹಾ ಮಾರುತ್ತಿದ್ದಂಥ ಒಬ್ಬ ವ್ಯಕ್ತಿ ಗುಜರಾತಿನ 2 ಬಾರಿ ಮುಖ್ಯಮಂತ್ರಿ, ಈ ದೇಶದ 3 ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಈ ನಮ್ಮ ಸಂವಿಧಾನ. ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆಗೆ ಏರ್ತಾರೆ ಅಂದರೆ ಮುಖ್ಯವಾದ ಕಾರಣ ಸಂವಿಧಾನ. ಈ ದೇಶದ ಸಂಸ್ಕೃತಿ, ಈ ದೇಶದ ಇತಿಹಾಸ, ಈ ದೇಶದ ಶ್ರೀಮಂತಿಕೆಯನ್ನು ಅತ್ಯಂತ ಎತ್ತರದಲ್ಲಿ ಕೊಂಡೊಯ್ದು ಶೋಷಣೆಗೊಳಗಾದವರನ್ನು ಮೇಲೆತ್ತುವ ಕಾರ್ಯವನ್ನು ಮಾಡಿದಂತಹ ಸಂವಿಧಾನ ನಿಜವಾಗಲೂ ವಿಶ್ವಶ್ರೇಷ್ಠ ಸಂವಿಧಾನವೆಂಬುದರಲ್ಲಿ ಸಂಶಯವಿಲ್ಲ. ಈ ಸಂವಿಧಾನಕ್ಕೆ ಇಂದಿಗೆ ಅಂಗೀಕಾರಗೊಂಡು ಸುಮಾರು 75 ವರ್ಷಗಳು ಪೂರೈಸುತ್ತವೆ. ಧನ್ಯವಾದಗಳು. ಸಂವಿಧಾನ ಜಾರಿಗೆ ಬಂದು ಇಂದಿಗೆ 75 ವರ್ಷಗಳು ಪೂರೈಸಿವೆ. ಜಗತ್ತಿನಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರುವ ಭಾರತದ ಸಂವಿಧಾನವು ಭಾರತೀಯ ಪ್ರಜೆಗಳಾದ ನಾವು ಎಂದು ಪ್ರಾರಂಭಗೊಳ್ಳುವ ಪ್ರಸ್ತಾವನೆಯು ಸಂವಿಧಾನದ ಆಶಯ ಹಾಗೂ ಸಾರಾಂಶಗಳಿಗೆ ಪೂರಕವಾಗಿವೆ. ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸುವ ಭಾರತವು ಸ್ವಇಚ್ಛೆಯಿಂದ ಯಾವುದೇ ಧರ್ಮವನ್ನು ಪಾಲಿಸುವ ಹಕ್ಕನ್ನು ಪ್ರಜೆಗಳಿಗೆ ನೀಡಿದೆ. ಕಾನೂನಿನ ಮುಂದೆ ಸಮಾನತೆ ಎಂದು ಹೇಳಿ
6 ಮೂಲಭೂತ ಹಕ್ಕುಗಳು ಹಾಗೂ 11 ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ. ಪ್ರಜಾಪ್ರಭುತ್ವದ 3 ಅಂಗಗಳಾದ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಂಬ ಪ್ರಜಾಪ್ರಭುತ್ವದ ಅಂಶಗಳೊಂದಿಗೆ ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ ಎಂಬ ಅಂಶಗಳನ್ನು ಒಳಗೊಂಡಿದೆ. ದೇಶದ ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ಯಾವ ರೀತಿ ಕಾರ್ಯವೈಖರಿ ನಡೆಸಬೇಕೆಂದು ಹಾಗೂ ಕಾನೂನು ಹಾಗೂ ನಿಯಮಗಳನ್ನು ಯಾವ ರೀತಿ ಮಾಡಬೇಕೆಂದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಲಿಖಿತವಾಗಿದೆ. ಬೇರೆ ದೇಶ ಸಂವಿಧಾನಗಳಲ್ಲಿ ಕೇವಲ ಅಂಶಗಳನ್ನು ಮಾತ್ರ ಒಳಗೊಂಡಿದೆ. ಭಾರತೀಯ ಪರಂಪರೆಯಲ್ಲಿ 3000ಕ್ಕೂ ಹೆಚ್ಚು ಜಾತಿಗಳು, 16 ಧರ್ಮಗಳು ಇದ್ದು, ಸಂಸ್ಕೃತಿ ಹಾಗೂ ಆಚರಣೆಗಳು ವಿಭಿನ್ನವಾಗಿದ್ದರೂ ಕೇವಲ ಒಂದೇ ಒಂದು ಸಂವಿಧಾನ 140 ಕೋಟಿ ಜನಗಳು ಪಾಲಿಸುತ್ತಿದ್ದೇವೆ. ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡು ವಸುದೈವಕ ಕುಟುಂಬಕಂ ಎಂಬ ಮನಸ್ಥಿತಿಯಿಂದ ಸಹಬಾಳ್ವೆಯಿಂದ ಜೀವನವನ್ನು ನಡೆಸುತ್ತಿದ್ದೇವೆ. ಇದು ಜಗತ್ತಿಗೆ ಮಾದರಿಯಾಗುತ್ತದೆ. ನಮ್ಮ ದೇಶದ ಸಂವಿಧಾನ ಒಂದು ಕಾಮನ ಬಿಲ್ಲಿನಂತೆ. ನೋಡಲು ಬಣ್ಣಗಳು ಹೆಚ್ಚಿದ್ದರೂ ಸಹ ಅದು ಒಂದೇ ಚಿತ್ರಣದಲ್ಲಿ ತುಂಬ ಅದ್ಭುತವಾದ ಚಿತ್ರವನ್ನು ನೀಡುತ್ತದೆ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ. ಮೊದಲದಾಗಿ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು. ನವೆಂಬರ್ 26ನ ಭಾರತವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡುತ್ತೆ. ಕಾರಣ 1949 ನವೆಂಬರ್ 26ರಂದು ಸಂವಿಧಾನ ರಚನಾ ಸಭೆಯು ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡುತ್ತೆ. ಭಾರತ ಸಂವಿಧಾನ ಜಾರಿಗೆ ಬರುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ರಚನಾ ಸಭೆ ಹಾಗೂ ಇತರರ ಕೊಡುಗೆ ಅಭೂತಪೂರ್ಣವಾಗಿರುವಂಥದ್ದು. ಭಾರತವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ. ಅನೇಕ ಧರ್ಮಗಳು, ಜಾತಿಗಳು, ಉಪಜಾತಿಗಳು ಹಾಗೂ ವೈವಿಧ್ಯತೆಯನ್ನು ಹೊಂದಿದೆ. ಇಂತಹ ದೇಶದ ಅಭಿವೃದ್ಧಿಗೆ ಚಾಲಕನಂತೆ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಭಾರತ ಸಂವಿಧಾನ ಹೊಂದಿದೆ. ಇತರ ದೇಶಗಳಿಗೆ ಹೋಲಿಸಿದಾಗ ಅನೇಕ ಅತ್ಯುತ್ತಮ ಅಂಶಗಳನ್ನು ಭಾರತ ಸಂವಿಧಾನವು ತನ್ನಲ್ಲಿ ಅಳವಡಿಸಿಕೊಂಡು ಜಾರಿಗೆ ಬಂದಿದೆ. ಭಾರತ ಸಂವಿಧಾನ ಈಗ ತಾನೇ ಹುಟ್ಟಿರುವಂತಹ ಮಗುವಿನಿಂದ ಹಿಡಿದು ವಯೋವೃದ್ಧನವರೆಗೂ ಕೂಡ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತೆ. ಭಾರತದ ಚೌಕಟ್ಟಿನ ಒಳಗಡೆ ಇರುವ ವ್ಯಕ್ತಿಗಳಿಗಷ್ಟೇ ಅಲ್ಲದೆ, ಭಾರತೀಯ ಪೌರರಿಗಷ್ಟೇ ಅಲ್ಲದೆ, ವಿದೇಶಿಯರಿಗೂ ಕೂಡ ಭಾರತದಲ್ಲಿ ಸವಲತ್ತುಗಳನ್ನು ನೀಡಿದೆ. ಇಂತಹ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಎಷ್ಟು ಸುಲಭವೋ ಅಷ್ಟೇ ಕಠಿಣವೂ ಕೂಡ ಆಗಿದೆ. ತಾಯಿ ತನ್ನ ಮಗುವಿಗೆ ಗರ್ಭದಲ್ಲಿ ಹೇಗೆ ರಕ್ಷಣೆಯನ್ನು ಒದಗಿಸುತ್ತಾಳೋ ಹಾಗೆ ಭಾರತವು ತನ್ನೆಲ್ಲ ಪೌರರಿಗೂ ಕೂಡ ರಕ್ಷಣೆಯನ್ನು ಒದಗಿಸುತ್ತದೆ. ಇಂತಹ ಶ್ರೇಷ್ಠ ಸಂವಿಧಾನವನ್ನು ಅಳವಡಿಸಿಕೊಂಡ ಭಾರತೀಯರಾದ ನಾವೇ ಧನ್ಯರು. ನಮ್ಮ ಸಂವಿಧಾನ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಹೌದು ಅಥವಾ ಅಲ್ಲವೋ? ಉತ್ತರ ವೇದಯುಗ ಕಾಲದಲ್ಲಿ ಒಂದು ಪೂರ್ವಗ್ರಹ ಪೀಡೆಗೆ ಬಲಿಯಾಗಿರ್ತಕ್ಕಂಥ ಸಮಾಜವನ್ನು ಸಮಾಜವಾಗಿ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ಸಮಾಜ. ಒಂದು ಹೆಣ್ಣು ಗಂಡಿನಷ್ಟೇ ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿತಿದ್ದಾಗ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಅದೇ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವ ಒಂದು ತಳಹದಿಗೆ ಕಾರಣವಾಗಿರುವುದು ನಮ್ಮ ಸಂವಿಧಾನ. ಅದೇ ರೀತಿಯಲ್ಲಿ ಧರ್ಮ ನಿರಪೇಕ್ಷತೆ, ವಿವಿಧ ಧರ್ಮಗಳು, ವಿವಿಧ ಆಚರಣೆಗಳು, ವಿವಿಧ ವಿಷಯಗಳು ಇವುಗಳನ್ನೇ ಒಂದು ಅಸ್ತ್ರವನ್ನು ಆಗಿಸಿಕೊಂಡು ದೇಶದೆಲ್ಲೆಡೆ ಯುವ ಪೀಳಿಗೆಗೆ ಒಂದು ಕೋಮು ಭಾವನೆಗಳನ್ನು ಸೃಷ್ಟಿಸುವುದು ದೊಡ್ಡ ದುರಂತ. ಇವುಗಳನ್ನು ನಾವು ಹೊರಬರಲು ನಮ್ಮ ದೇಶದ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುವ ಪೀಳಿಗೆ ವಿದ್ಯಾವಂತರನ್ನಿಸ್ಕೊಂಡು ಸಂಪೂರ್ಣವಾಗಿ ಸಂವಿಧಾನವನ್ನು ಓದಲಿಲ್ಲ. ಸಂವಿಧಾನವನ್ನು ಓದಿದವರು ಅದನ್ನು ಅರ್ಥೈಸಿಕೊಂಡವರು ಅದನ್ನು ಪಾಲನೆ ಮಾಡಲು ಇದಕ್ಕೂ ನಿಜಕ್ಕೂ ದೊಡ್ಡ ದುರಂತ. ಹಾಗೆಯೇ ನಮ್ಮ ದೇಶದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 3 ಸರಿಯಾಗಿ ನಡೀಲಿತ್ತ ಇಲ್ಲ ಅಂದಾಗ ಇನ್ನೊಂದು ಅಂಗ ಇರುವುದು ಪತ್ರಿಕಾಂಗ. ಈ ಪತ್ರಿಕಾಂಗ ಕೂಡ ಇತ್ತೀಚೆಗೆ ದುಡ್ಡಿನ ವ್ಯಾಮೋಹವಾಗಿರುವುದು ದುರಂತ. ಅದೇ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಒಬ್ಬ ಮಾರಾಟವಾದ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ. ಅದೇ ರೀತಿಯಲ್ಲಿ ಸಂವಿಧಾನದ ನಿರ್ಮಾತರ ಆಶಯಗಳ ಬೆಲೆ ಬರಬೇಕಾದ್ರೆ ನಾವು ಸಂವಿಧಾನದ ಒಂದು ವಿವೇಚನೆಗಳನ್ನು ತಿಳ್ಕೊಂಡು ಈ ದೇಶದಲ್ಲೆಡೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು, ಒಂದು ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೆ ಅದನ್ನು ಅನುಷ್ಠಾನಕ್ಕೆ ತರುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದೆಂದೇ ಸಾಬೀತಾಗುತ್ತದೆ. ಅದೇ ರೀತಿಯಲ್ಲಿ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ದರೂ ಅದು ಅನುಷ್ಠಾನಕ್ಕೆ ತರೋರು ಒಳ್ಳೆಯರಾಗಿದ್ದರೆ ಒಳ್ಳೆಯದೆಂದೇ ಸಾಬೀತುಪಡಿಸಿ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾ ನನ್ನ ಸಂವಿಧಾನ ನಿಜವಾಗಲೂ ಸಮಾನತೆ, ಸಾಮಾಜಿಕ ನ್ಯಾಯ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸಂವಿಧಾನ ನಿಜವಾಗಲೂ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಅಂತ ಹೇಳ್ಬೋದು. ಧನ್ಯವಾದ. Hello everyone, my name is Chaitra.
The topic I am going to talk about here is Indian Constitution best constitution of the world? Indian Constitution is most comprehensive and progressive constitution. It is the longest written constitution of the world. It is not just the constitution but the living document, as it can be amended by the parliament and can be interpreted by the Supreme Court. And the amendment process is also blend of rigidity and flexibility. Indian Constitution included moral principles like social justice, fraternity, and secularism in its preamble itself, reflecting its core principles. It also included the best of different countries, as our constitution makers borrowed parliamentary democracy from Britain, federalism from Canada, DPSP from Ireland, etc. One of the strength of our constitution is balance between individual freedom and collective welfare. That what makes our constitution not just a legal document but also the moral vision for equal society. To be objective, the topic is itself subjective because every country has its own constitution according to its history and needs. India being a country of thousands of cultures, hundreds of languages, variety of dialects in each language, and having multiple religions, many castes, Indian constitution only suits for India itself, and it can't be suitable for any country, and any other constitution cannot be suitable for India. Instead of claiming it is as the best, we can confidently say that Indian constitution is one of the successful and comprehensive constitution of the world, making our democracy one of the successful democracy of the world. Thank you. ಎಲ್ಲರಿಗೂ ನಮಸ್ಕಾರ. ಭಾರತ ಸಂವಿಧಾನವು ಶ್ರೇಷ್ಠ ಸಂವಿಧಾನವೇ? ಹೌದು, ಭಾರತ ಸಂವಿಧಾನ ಶ್ರೇಷ್ಠ ಸಂವಿಧಾನ. 1949 ನವೆಂಬರ್ 26ರಂದು ಅಂಗೀಕಾರಗೊಂಡ ಭಾರತ ಸಂವಿಧಾನವು ಶ್ರೇಷ್ಠ ಸಂವಿಧಾನ. ವಿಶ್ವದ ಯಾವುದೇ ಸಂವಿಧಾನವು ಹೊಂದಿರದ ಉನ್ನತ ಮೌಲ್ಯಗಳನ್ನು ಹೊಂದಿದ ಸಂವಿಧಾನವೇ ಭಾರತ ಸಂವಿಧಾನ. ಭಾರತ ಸಂವಿಧಾನ ಕೇವಲ ಪುಸ್ತಕವಾಗಿರದೆ ಭಾರತ ಸಂವಿಧಾನ ರಚನಾಕಾರರ ಚಿಂತನೆ ಹಾಗೂ ಜ್ಞಾನದ ಭಂಡಾರವೆಂದರೆ ತಪ್ಪಾಗಲಾರದು. ವಿಶ್ವದಲ್ಲಿ ಯಾವುದೇ ಸಂವಿಧಾನವು ನೀಡದ ಉನ್ನತ ಅವಕಾಶಗಳನ್ನು ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ನೀಡಿದ ಕಾರಣ ಅದು ಶ್ರೇಷ್ಠ ಸಂವಿಧಾನ. ಅಂತಹ 4 ಅಂಶಗಳನ್ನು ನಿಮ್ಮ ಮುಂದೆ ಚರ್ಚಿಸಲು ನಾನು ಇಚ್ಛಿಸುತ್ತೇನೆ. ಮೊದಲನೆಯದು, ದೇಶದ ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಪ್ರಜೆಗಳಿಗೆ ಅಥವಾ ಮಹಿಳೆಯರಿಗೆ ಮತದಾನದ ಹಕ್ಕನ್ನಾಗಲಿ ಅಥವಾ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನಾಗಲಿ ಯಾವುದೇ ಸಂವಿಧಾನವು ನೀಡಿರಲಿಲ್ಲ. ಆದರೆ ಭಾರತ ಸಂವಿಧಾನವು ನೀಡಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿ ಆಗಬಹುದು ಮುಕ್ತ ಅವಕಾಶವನ್ನು ನೀಡಿದೆ. ಎಲ್ಲರಿಗೂ ಸಮಾನವಾಗಿ ಜೀವಿಸುವ ಅಧಿಕಾರವನ್ನು ನೀಡಿರುವ ನನ್ನ ಸಂವಿಧಾನ ಶ್ರೇಷ್ಠ ಸಂವಿಧಾನ. ಭಾರತದಲ್ಲಿ ಯಾರೇ ತಪ್ಪು ಮಾಡಲಿ ಅವರನ್ನು ಶಿಕ್ಷಿಸುವ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಎಲ್ಲರಿಗೂ ಸಮಾನವಾದ ಕಾನೂನು ಮತ್ತು ಸೂಕ್ತ ಸಮಯದಲ್ಲಿ ನೀಡುವ ನ್ಯಾಯಾಂಗ ವ್ಯವಸ್ಥೆಯನ್ನು ನೀಡಿರುವ ನನ್ನ ಸಂವಿಧಾನ ಶ್ರೇಷ್ಠ ಸಂವಿಧಾನ. ಕೊನೆಯದಾಗಿ, ವಿಶ್ವದ ಎಲ್ಲ ದೇಶಗಳಿಗೂ ಮಾದರಿ. ಏಕೆಂದರೆ ಪ್ರಜಾಪ್ರಭುತ್ವ, ನಮಗೆ ಬೇಕಾದ ಜನಪ್ರತಿನಿಧಿಗಳನ್ನು ನಾವೇ ಆಯ್ಕೆ ಮಾಡಿ ಅವರನ್ನು ದಂಡಿಸುವ ಅಧಿಕಾರ ನಮ್ಮಲ್ಲಿದೆ. ಆದ ಕಾರಣ ಶ್ರೇಷ್ಠ ಸಂವಿಧಾನ ನಮ್ಮದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನ್ಮಯಿ. ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನ. ಏಕೆಂದರೆ ನಮ್ಮ ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ. ನಮ್ಮ ಸಂವಿಧಾನ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಫಲ ಮತ್ತು ನಮ್ಮ ದೇಶದ ದಿಕ್ಕನ್ನು ತೋರಿಸುವ ಬೆಳಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ನಮ್ಮ ಸಂವಿಧಾನವು ನಮ್ಮ ದೇಶದ ವೈವಿಧ್ಯತೆಯನ್ನು, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಇಂದಿಗೂ ಜೀವಂತಗೊಳಿಸಿದೆ. ನಮ್ಮ ಸಂವಿಧಾನವನ್ನು ಶ್ರೇಷ್ಠಗೊಳಿಸುವ 3 ಆಳವಾದ ತತ್ವಗಳೆಂದರೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಂಬ ಆಳವಾದ 3 ತತ್ವಗಳು. ನಮ್ಮ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿ ಯಾವುದೇ ಧರ್ಮ, ಜಾತಿ ಮತ್ತು ಭಾಷೆಗಳೆಂಬ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಒಂದೇ ತಾಯಿಯ ಮಕ್ಕಳಂತೆ ಒಂದೇ ದೇಶದ ಮಕ್ಕಳನ್ನಾಗಿ ರೂಪಿಸಿದೆ. ನಮ್ಮ ಸಂವಿಧಾನವು ವಿಶ್ವದ ಹಲವು ದೇಶಗಳಿಂದ ಅತ್ಯುತ್ತಮವಾದ ತತ್ವಗಳನ್ನು ಅಳವಡಿಸಿಕೊಂಡರೂ ನಮ್ಮ ದೇಶದ ಸಂವಿಧಾನದ ಹೃದಯ ಭಾರತೀಯದ್ದೇ ಆಗಿದೆ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಮತ್ತು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ನಮ್ಮ ಸಂವಿಧಾನವನ್ನು
ಶ್ರೇಷ್ಠವನ್ನಾಗಿ ರೂಪಿಸಿದೆ. ನಮ್ಮ ಭಾರತದ ಸಂವಿಧಾನ ನಮ್ಮ ಹೆಮ್ಮೆ. ಜೈ ಹಿಂದ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. 76ನೇ ಸಂವಿಧಾನ ದಿನಾಚರಣೆ ಶುಭಾಶಯಗಳು. ವಿಶ್ವದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವದ ರಾಷ್ಟ್ರಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ನಮ್ಮ ಭಾರತೀಯ ಸಂವಿಧಾನ. 470ಕ್ಕೂ ಅಧಿಕ ವಿಧಿಗಳು, 12 ಶೆಡ್ಯೂಲ್ಸ್ಗಳು, 25 ಭಾಗಗಳು ಒಳಗೊಂಡಂತಹ ನಮ್ಮ ಸಂವಿಧಾನ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ 3 ಭಾಷೆಗಳಲ್ಲಿ: ಸಮಾನತೆ, ಭ್ರಾತೃತ್ವ, ಸಾರ್ವಭೌಮ, ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಸಂವಿಧಾನದ 4 ಆಧಾರ ಸ್ತಂಭಗಳು. ಹುಟ್ಟಿದ ಮಗು ಗರ್ಭದಲ್ಲಿಂದ ಸಾಯೋ ತನಕ ಕೂಡ ಸಂವಿಧಾನ ರಕ್ಷಣೆ ಮಾಡುತ್ತೆ. ಅಲ್ಲಿಂದ ಸಂವಿಧಾನ ಹಕ್ಕುಗಳು ಭಾಳಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀರ್ತವೆ. ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಆರ್ಥಿಕ, ರಾಜಕೀಯ ನ್ಯಾಯ, ಸಮಾನತೆ, ದೃಢತೆ, ಏಕತೆ ಹಾಗೂ ಘನತೆಯನ್ನು ತಂದುಕೊಟ್ಟಂಥ ಸಂವಿಧಾನ ವಿಶ್ವದಲ್ಲೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ. ವಿಶ್ವಸಂಸ್ಥೆಯ ಪ್ರಕಾರ 25 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ. ನಮ್ಮ ಸಂವಿಧಾನದ ಪರಿಣಾಮ ಯಾವ ರೀತಿ ಬೀರಿದೆ ಅಂತ ನಮಗೆ ಗೊತ್ತಾಗ್ತದೆ. ವಿಕಸಿತ ಭಾರತ 2047ಕ್ಕೆ ಭಾರತ ಸಂವಿಧಾನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮ ಸಿದ್ಧತೆ ಮಾಡ್ತಾ ಇದೆ. ಶತಮಾನೋತ್ಸವದ ಒಳಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವನ್ನಾಗುವುದಕ್ಕೆ ಸಂವಿಧಾನ ಮತ್ತಷ್ಟು ಮಗದಷ್ಟು ಪರಿಣಾಮ ಬೀರಲಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಸಂವಿಧಾನಾತ್ಮಕವಾಗಿ ಬರ್ತಾ ಇರುವಂಥದ್ದು ಅತ್ಯಂತ ಗಮನಿಸಬೇಕಾಗಿರುವ ಸಂಗತಿ. ಇವತ್ತು ನಮ್ಮ ಸಂವಿಧಾನ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ವಿಶ್ವದ ಅತಿ ದೊಡ್ಡ ಸಂವಿಧಾನ. ನಮ್ಮ ಸಂವಿಧಾನವನ್ನು ಸಂಸತ್ ಭವನದಲ್ಲಿ ಹೀಲಿಯಂ ತುಂಬಿದ ಗ್ಯಾಸ್ ಮೂಲಕ ಸಂರಕ್ಷಣೆ. ಭಾರತದ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನ, ಏಕೆಂದರೆ ಭಾರತವು ವಿವಿಧತೆಯಿಂದ ಕೂಡಿರುವ ಏಕಮೇವ ರಾಷ್ಟ್ರ. ಇಲ್ಲಿನ ಜನರ ಭಾಷೆ, ಪ್ರಾಂತ್ಯಗಳು, ಜಾತಿ, ಧರ್ಮ, ಆಚರಣೆಗಳು ಎಲ್ಲವೂ ಭಿನ್ನವಾಗಿವೆ. ಈ ಎಲ್ಲ ಭಿನ್ನತೆಗಳನ್ನು ಅಳಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವುದರ ಜೊತೆಗೆ ಸಾಮಾಜಿಕ ತಳಹದಿಯ ಮೇಲೆ ನಿಂತಿರುವುದೇ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಕೆಲವು ಲಕ್ಷಣಗಳನ್ನು ಹೊಂದಿದೆ: ಲಿಖಿತ ಮತ್ತು ವಿಸ್ತೃತ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ, ಎರವಲ ಸಂವಿಧಾನ, ಸಂಯುಕ್ತ ಪದ್ಧತಿ ಮುಂತಾದವು. ಭಾರತದ ಸಂವಿಧಾನವು ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಘೋಷಿಸಿದ್ದು ಸಾಮಾಜಿಕ ಸಮಾನತೆಯನ್ನು ಸಾರುತ್ತದೆ. ಇಲ್ಲಿ ಸ್ವತಂತ್ರ ಸಂಸ್ಥೆಗಳನ್ನು ರಚನೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ವಯಸ್ಕ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಲ್ಲದೆ ಇಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ ಏನೇ ಇದ್ದರೂ ಸಹ ಏಕಪೌರತ್ವದ ಅಡಿಯಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುತ್ತಿದೆ ನಮ್ಮ ಸಂವಿಧಾನ. ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ತಲುಪುವ ಘನೋದ್ದೇಶವನ್ನು ನಮ್ಮ ಸಂವಿಧಾನ ಹೊಂದಿದೆ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕೊಡುವುದರ ಜೊತೆಗೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆಶೋತ್ತರಗಳಿಗೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡುವ ಭಾರತದ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನ ಎಂದು ಹೇಳಲು ಅತ್ಯಂತ ಹೆಮ್ಮೆ ಆಗುತ್ತದೆ.